ನಾರಾಯಣಂ ಗುಣೈ ಸರ್ವೈರ್ವೀರ್ಣಂ ದೋಷವರ್ಜಿತಂ ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾಥೋ ಬ್ರಹ್ಮ ಜಿಜ್ಞಾಸ ಓಂ. ಈಗ ಅದಿಷ್ಟು ಮುಗಿತಲ್ಲ, ಯಾವುದಾಗಿತ್ತು ಈಗ? ಯಾವ ಅಧಿಕರಣ? ಭೂಮಾಧಿಕರಣ ಮುಗಿದಿತ್ತು. ಧರ್ಮೋಪಪತ್ತೇಶ್ಚ. ಈಗ ಅಕ್ಷರಂ ಅಂಬರಾಂತಧೃತೇ. ಅಕ್ಷರಂ ವಿಷ್ಣು ಸಹಸ್ರನಾಮ. ಮತ್ತೆ ಅಕ್ಷರ ಇದೆಯಲ್ಲ, ಪರಮಕ್ಷರಂ, ಇದು ವಿಷ್ಣು ಸಹಸ್ರನಾಮ ಪದ. ಇದಿಷ್ಟು ಸರಿಯಾಗಿ ಇಟ್ಕೊಂಡ್ರೆ ಅದು ನಾಮರೂಪವಾದ ಬ್ರಹ್ಮಸೂತ್ರ, ಇದು ಸೂತ್ರರೂಪವಾದ ಬ್ರಹ್ಮಸೂತ್ರ, ನಾಮಾವಳಿ ಅಷ್ಟೇ ಹೊರತು ಎರಡು ಪೂರ್ತಿ ಪ್ಯಾರಲಲ್ ಹೋಗೋದು. ಅಕ್ಷರಂ ಅಂಬರಾಂತಧೃತೇ. ಅಕ್ಷರ ಯಾರು ಅಂದರೆ ಭಗವಂತನೇ. ಅಲ್ಲಿ ಏನು ಬಂತು ವಿಷಯ ಅಂದರೆ, ನೋಡಿ, ನೀವು ವಿಷ್ಣು ಏನೇನು ಹೇಳ್ತೀರಿ ಅಲ್ಲ, ಬ್ರಹ್ಮಗಿಮ್ಮ ಅಲ್ಲ, ಅಕ್ಷರ ಅಂತ ಒಂದಿದೆ, ಅದು ಉತ್ಕೃಷ್ಟವಾದ ಪದಾರ್ಥ. ಇದಲ್ಲ ಇದು, ಅದಕ್ಕೆ ಹೇಳ್ತಾರೆ ನೋಡಿ. ಹೆಸರಿಗೆ ಇಟ್ಬೇಕಾದ್ರೆ ಅಕ್ಷರಾಧಿಕರಣ ಅಂತಲೇ ಹೆಸರು ಅದಕ್ಕೆ ನೋಡು. ಎಲ್ಲಿದೆ ಅವ್ರು ದೃಷ್ಟಾಂತ ಕೊಡ್ತಾರೆ. ಈಗ ಅದೃಶ್ಯತ್ವಾದಿ ಗುಣ ವಿಷ್ಣೋರುಕ್ತಾ ಅದೃಷ್ಟಂ ದೃಷ್ಟಶ್ರುತಂ ಶ್ರೋತೃ ಇತ್ಯಾದಿನ ಅಹಂ ಸೋಮಮಾಹನಸಂ ಬಿಭರ್ಮಿ ಇತ್ಯಾದಿ ತಸ್ಯಾಪಿ ಸಂಭವಾತ್ ಮಧ್ಯಮಾಕ್ಷರಸ್ಯ ಉಕ್ತ ಇತ್ಯತೋ ಬ್ರೂತೆ. ಈ ಅಕ್ಷರ ಶಬ್ದ ವಾಚ್ಯತ್ವ ಯಾರಿಗಿದೆ ಗೊತ್ತಾ? ಮಹಾಲಕ್ಷ್ಮಿ. ಮಧ್ಯಮಾಕ್ಷರ ಅಂದರೆ ಯಾರು? ಮಹಾಲಕ್ಷ್ಮಿ. ಬರೀ ಅಕ್ಷರ ಆಕಾಶ ಅವ್ಯಾಕೃತ. ಆಮೇಲೆ ಪರಮಾಕ್ಷರ ನಾರಾಯಣ. ಒಂದೇ ಗೋವಿಂದಮಾನಂದ ಜ್ಞಾನದೇಹಂ ಪತಿಂ ಶ್ರಿಯ ಕಾರ್ಯವಲ್ಲವಂ ಪರಮಕ್ಷರಂ. ಪರಮಕ್ಷರ, ಮಧ್ಯಮಾಕ್ಷರ, ಅಧಮಾಕ್ಷರ, ಮೂರು ಅಕ್ಷರ ಇರೋದು. ಅಕ್ಷರಂ ಅಂಬರಾಂತಧೃತೇ ಓಂ. ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶವೋತಶ್ಚ ಪ್ರೋತಶ್ಚ ಇತ್ಯಂಬರಾಂತಶ್ಚ ಸರ್ವಸ್ಯ ಧೃತೇ ಬ್ರಹ್ಮೈವ ಅಕ್ಷರಂ. ಮಧ್ಯಮಾಕ್ಷರ ಮಹಾಲಕ್ಷ್ಮಿ ಶ್ರೇಷ್ಠ ಅಂತ ಹೇಳಕ್ಕೆ ಹೋಗಬೇಡ. ಅವ್ರ ಶ್ರೇಷ್ಠರು ಸಂಶಯನೇ ಇಲ್ಲ. ಸರ್ವಶ್ರೇಷ್ಠ ಅಂತ ಹೇಳಕ್ಕೆ ಹೋಗಬಾರ್ದು ಅಷ್ಟೇ. ಯಾಕೆ? ಅಲ್ಲಿ ಅಂಬರಾಂತಧೃತಿ. ಅಂಬರ ಅಂದ್ರೆ ಏನು ಗೊತ್ತಾ? ಆಕಾಶಕ್ಕೆ ಅಭಿಮಾನಿ. ಅವ್ರನ್ನೇ ಧರಿಸ್ತಿದ್ದಾನೆ ಅಂದಮೇಲೆ ಧರಿಸೋದು ದೊಡ್ಡವರು, ಧರಿಸಲ್ಪಟ್ಟವರು ದೊಡ್ಡವರು? ದೊಡ್ಡವರು. ಅಲ್ಲೇ ಉತ್ತರ ಇದೆ. ಅಂಬರ ಅಂತ ಅದಕ್ಕೆ ಹೇಳಿದೆ. ಅಂಬರ ಅಂತ ಅಂದರೆ ಅವ್ಯಾಕೃತ ಅಂಬರ ಅಂತ. ಅಂಬರ ಶಬ್ದಕ್ಕೆ ಆಕಾಶ ಅಂತಲೂ ಅರ್ಥ. ಇನ್ನೊಂದು ಎಲ್ಲಿ ಪೀತಾಂಬರ, ಅಲ್ಲೇನಲ್ಲಿ ಬಟ್ಟೆ ಅಂತ, ವಸ್ತ್ರ. ವಸ್ತ್ರ ಅಂತಲೂ ಅರ್ಥ ಇದೆ, ಆಕಾಶ ಅಂತಲೂ ಅರ್ಥ ಇದೆ. ಇಲ್ಲಿ ಏನಂತ ಅರ್ಥ ಮಾಡಬೇಕು? ಆಕಾಶ ಅಂತ ಮಾಡಬೇಕು. ಇಲ್ಲೋರು ಅವ್ರು ಅಲ್ಲಿ ಆ ಅರ್ಥ ಮಾಡಿಬಿಟ್ರೆ ಅರ್ಥ ಸಂಬಂಧ ಎಲ್ಲ ಆಗಿಬಿಡುತ್ತೆ. ಇತಿ ಯಾವುದಕ್ಕೆ? ಹೌದು, ಅಲ್ಲ, ಪರಮಾತ್ಮನೇ ತಗೊಂಡಾಗ ಪರಮಾತ್ಮನ ಬಂದಾಗ ಹಾಗಲ್ಲ. ಅಕ್ಷರ ಅಂದ್ರೇನು? ಸರ್ವಾತ್ಮನ ನಾಶ ಇಲ್ಲದವನು ಅಂತ ಅರ್ಥ ಬರೋದು. ಇವ್ರಿಗೆ ಹಾಗಲ್ಲ, ಆಧೀನ್ಯ ಇದೆ ಇವರಿಗೆ. ಕೂಟಸ್ಥೋ ಅಕ್ಷರ ಉಚ್ಯತೆ. ಆದರೆ ಅದಕ್ಕಿಂತ ದೇವ್ರ ಮೇಲಿದ್ದಾರೆ, ಕಂಟ್ರೋಲ್ ಮಾಡ್ತಾರೆ. ಬರೀ ಅಕ್ಷರ ಮಹಾಲಕ್ಷ್ಮಿ, ಅವರು ಸ್ವತಂತ್ರರಲ್ಲ. ದೇವ್ರನ್ನ ಯಾವ ಅಕ್ಷರ? ಸ್ವತಂತ್ರ ಅಕ್ಷರ. ಈ ದೇವರಿಗೆ ಮಾತ್ರ ಅನ್ವಯ, ಬೇರೆಯವ್ರ ಅನ್ವಯ ಆಗೋದಿಲ್ಲ. ಹೌದು ಹೌದು, ಪರಮಾತ್ಮ ಬಂತು. ಅದು ಇಲ್ಲಿ ಹೇಳೋ ರೀತಿ ಬೇರೆ. ಅಲ್ಲೇನು ಹೇಳಿದರು? ಹೆಸರು ಸಮನ್ವಯ ಮಾಡಿದರು. ಇದು ಅಂಬರತ್ವ. ಅಂಬರತ್ವ ಅಂದ್ರೇನು? ವ್ಯಾಪ್ತತ್ವ, ಅದೃಶ್ಯತ್ವ ಎಲ್ಲ ಇದೆ. ಅದು ದೇವರಲ್ಲಿದೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ಉಭಯ ಇದೆ, ಎರಡು ಸೇರಿಸ್ಬಿಟ್ಟಿದ್ದಾರೆ. ಲಿಂಗಾತ್ಮಕ ಪ್ಲಸ್ ಅನ್ಯತ್ರ ಪ್ರಸಿದ್ಧ ಆಗಬೇಕು, ಲಿಂಗಾತ್ಮ ಇದಾಗಬೇಕು, ಉಭಯತ್ರ ಪ್ರಸಿದ್ಧ ಆಗಿರಬೇಕು. ಅದು ಬರೀ ನಾಮಾತ್ಮಕ ಶಬ್ದ ಇದು. ಆಮೇಲೆ ಲಿಂಗಾತ್ಮಕ. ಇದು ಎರಡನೇ ಪದ ಏನು ಮಾಡ್ತಿದ್ದಾರೆ ಈಗ? ಮೂರನೇ ಪದದೊಳಗೆ ಮೂರನೇ ಪದ ಎರಡು ಸೇರಿಸ್ಬಿಡ್ತಾರೆ ಒಟ್ಟಿಗೆ. ಪ್ರಸಿದ್ಧವಾದಂತಹ ಅನ್ಯತ್ರ ಪ್ರಸಿದ್ಧ ಶಬ್ದಗಳು, ಇನ್ನೊಂದು ಅನ್ಯತ್ರೈವ ಪ್ರಸಿದ್ಧ ಆಗಬೇಕು. ಈಗ ನೋಡಿ, ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶ ಭೂತಶ್ಚ ಪ್ರೋತಶ್ಚ. ನೋಡಿದೆಯಾ? ಈ ಅಕ್ಷರ ಇದೆಯಲ್ಲ, ಇದರಲ್ಲಿ ಆಕಾಶ ಓತಪ್ರೋತವಾಗಿದೆ. ಓತಪ್ರೋತವಾಗಿದೆ ಅಂದರೆ ಹೀಗೂ ಅಂದರೆ ಟೋಟಲಿ ಡಿಪೆಂಡೆಂಟ್ ಅಂತ ಅರ್ಥ. ಟೋಟಲಿ ಡಿಪೆಂಡೆಂಟ್. ಇವತ್ತು ಉದಾಹರಣೆ ಸಾಲಾಗಿ ಇಟ್ಟುಬಿಡ್ತಾರೆ ನೂಲನ್ನು, ಬಟ್ಟೆ ಆಗೋದಿಲ್ಲ. ಅದು ಮುಂದಕ್ಕೆ ಹೀಗಿಟ್ಟರು ಆಗೋದಿಲ್ಲ. ಎರಡು ಸೇರಿಸ್ತಾ ಬಟ್ಟೆ ಆಗುತ್ತೆ. ಅದು ಓತಪ್ರೋತ ಅಂತ. ಓತ ಓತಂಚ ಓತಶ್ಚ ಪ್ರೋತಶ್ಚ ಇತ್ಯಂಬರಾಂತಶ್ಚ ಸರ್ವಸ್ಯ ಧೃತೇ ಬ್ರಹ್ಮೈವ ಅಕ್ಷರಂ ಇನ್ಕ್ಲೂಡಿಂಗ್ ಆಕಾಶ ಎಲ್ಲವನ್ನು ಧರಿಸ್ತಾನೆ ಅಂತ ಹೇಳಿದ ಮೇಲೆ ಇಲ್ಲಿ ಮಾಧ್ಯಮಾಕ್ಷರ ಮಹಾಲಕ್ಷ್ಮಿ ಬರೋ ಚಾನ್ಸ್ ಇಲ್ಲ. ಯವುತ್ರಿಧಾತು ಪೃಥಿವೀಭೂತ ಅದ್ಯಾಮೇಗೋದಾಧಾರ ಭುವನಾನಿ ವಿಶ್ವ ಭರ್ತಾ ಸನ್ ಭ್ರಿಯಮಾಣೋ ಬಿಭರ್ತಿ. ಭರ್ತಾ ಸನ್ ಭ್ರಿಯಮಾಣೋ ಬಿಭರ್ತಿ. ಪರಮಾತ್ಮ ಧರಿಸಿದ್ದಾನೆ, ಧರಿಸಿದ ವಸ್ತುವಿನೊಳಗೂ ಇದ್ದಾನೆ. ಈ ಮಧ್ಯೆ ಧರಿಸುವ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ. ಇದು ಎಲ್ಲ ಹೇಳ್ತಾರೆ. ತೈತರಿಯ ಬ್ರಾಹ್ಮಣದ ಮಾತು, ಆರಣ್ಯಕ. ತೈತರಿಯ ಆರಣ್ಯಕದಲ್ಲಿ ಬಂದಿರೋ ಮಾತು.
ಮುಂದೆ ಹೇಳ್ತಾರೆ ಏಕೋ ದೇವೋ ಬಹುಧಾ ನಿವಿಷ್ಟ, ಒಬ್ಬನೇ ದೇವರು ಏನಾಗಿದ್ದಾನೆ ಅನೇಕ ರೀತಿಯಲ್ಲಿ ನೆಲೆಸಿದ್ದಾನೆ. ಯದಾ ಭಾರಂ ತಂತ್ರಯತೆ ಸ ಭರ್ತು ಪರಾಶ್ಯ ಭಾರಂ ಪುನರಸ್ತಮೇತಿ ಯಸ್ಮಿನ್ನಿದಂ ಯಶ್ಚ ವಿಚೈಧಿ ಸರ್ವಂ ಯಸ್ಮಿನ್ ದೇವಾಧಿ ವಿಶ್ವೇ ನಿಷೇಧು ಇತ್ಯಾದಿ ಶ್ರುತೇ. ದೇವರು ಈ ರೀತಿ ಧರಿಸಿದ್ದಾನೆ ಶ್ರುತಿ ಹೇಳ್ತಿರ್ಬೇಕಾದ್ರೆ ಈ ಅದೃಶ್ಯತ್ವಾದಿ ಗುಣಗಳು ಎಲ್ಲ ಯಾರಲ್ಲಿ ಮುಖ್ಯವಾಗಿರೋದು ದೇವರಲ್ಲಿ. ಆದ್ದರಿಂದ ಮುಖ್ಯಾಕ್ಷರ ತೊಗೋಬೇಕೆ ಹೊರತು ಯಾವುದನ್ನು ತೊಗೊಳ್ಬಾರ್ದು, ಅಕ್ಷರ ತೊಗೊಳ್ಬಾರ್ದು. ಸ ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚಯತ್ ವಿಷ್ಣುರೇಕೋ ಬಿಭರ್ತೀದಂ ನಾಣ್ಯಸ್ತಸ್ಮಾತ್ ಕ್ಷಮೋ ಧೃತೌ ಇತಿ ಚ ಸ್ಕಾಂದೇ. ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚಯತ್, ಪೃಥ್ವಿಯಿಂದ ಪ್ರಾರಂಭ ಮಾಡಿಬಿಟ್ಟು ಪ್ರಕೃತಿಯವರೆಗೂ ಕೂಡ ಭೂತ ಭವ್ಯ ಭವತ್ ಯತ್ ವಿಷ್ಣುರೇಕೋ ಬಿಭರ್ತೀದಂ. ಎಲ್ಲಿಗೆ ಉಪಯೋಗ ಬಂತೀಗ? ಭೂತ ಭವ್ಯ ಭವತ್ ಪ್ರಭು ಹೊರಗೆ ಬಂತು. ಭೂತ ಭವ್ಯ ಭವತ್ ಪ್ರಭುಗೆ ಎಕ್ಸ್ಪ್ಲನೇಷನ್. ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚಯತ್ ವಿಷ್ಣುರೇಕೋ ಬಿಭರ್ತೀದಂ ನಾಣ್ಯಸ್ತಸ್ಮಾತ್ ಕ್ಷಮೋ ಧೃತೌ. ಬೇರೆ ಯಾರೂ ಧರಿಸೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕೆಡ್ತಾ ಹೋಗ್ತಾರೋ ಅವರು. ಮೊದಲಿಂದ ಇದೆಲ್ಲಿದೆ ಇದೆಲ್ಲಿದೆ ಮೇಲಿಂದ ಹೇಳ್ತಾ ಹೋಗ್ತಾರೆ. ಕೊನೆಗೆ ಆಕಾಶ ಬಂತು, ಇದೆಲ್ಲಿದೆ ಅಂತ ಕೇಳ್ತಾರೆ. ವಿಷ್ಣುವಿನಲ್ಲಿ ಅದೆಲ್ಲಿದೆ ಮತ್ತೆ ಕೇಳಬೇಡ, ಸ್ಟಾಪ್ ಅಂತ ಹೇಳ್ತಾರೆ. ಇನ್ನು ಕೇಳೋದಕ್ಕೆ ಹೋಗಬೇಡ, ಅದಕ್ಕೆ ಕೇಳಿದ್ರೆ ತಲೆ ಒಡೆದೋಗ್ಬಿಡುತ್ತೆ ಅಂತೇಳಿ ಅದು ಬ್ರೇಕ್ ಆಗಿಬಿಡಿ, ಬಿಡೋಕ್ಕೆ ಸಾಧ್ಯ ಇಲ್ಲ. ಇತಿ ಚ ಸ್ಕಾಂದೇ, ನೆನ್ಪಿಟ್ಕೋಬೇಕು. ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚ ಯತ್ ವಿಷ್ಣುರೇಕೋ ಬಿಭರ್ತಿ ಇದಂ. ಅದಕ್ಕೆ ಬಿಭರ್ತಿ, ಭರ್ತಾ ಸನ್ ಹ್ರಿಯಮಾಣೋ ಬಿಭರ್ತಿ ಅದರ್ಥ. ನಾ ಅನ್ಯ ತಸ್ಮಾತ್ ಕ್ಷಮೋ ಧೃತೌ. ಮಹಾಲಕ್ಷ್ಮಿ ಎಲ್ಲರೂ ಧರಿಸೋ ಶಕ್ತಿ ಇದೆ, ಆದರೆ ತನ್ನನ್ನು ಧರಿಸೋಕ್ಕಾಗೋದಿಲ್ಲ. ದೇವ್ರ ಧರಿಸಬೇಕು, ಇದರ ಸಾಧ್ಯ ಇಲ್ಲ. ಇತಿಚ ಸ್ಕಾಂದೇ ಓಂ ಸಾಚ ಪ್ರಶಾಸನಾತ್. ಗೋಡೆ ಕಟ್ತಾ ಇರ್ತಾರೆ, ಕೆಳಗಿನ ಲೇಯರಿಗೆ ಮೇಲಿನ ಲೇಯರ್, ಅದಕ್ಕೆ ಕೆಳಗಿನ ಲೇಯರ್ ಸಪೋರ್ಟು, ಅದಕ್ಕೆ ಕೆಳಗಿನ ಲೇಯರ್ ಸಪೋರ್ಟ್, ಒಂದೊಂದು ಸಪೋರ್ಟ್ ಆಗ್ತಾ ಬಂತು. ಕೊನೆಗೆ ಎಲ್ಲಿಗೋಯ್ತು ಫೌಂಡೇಶನ್. ಅದಕ್ಕೆ ಮತ್ತೆ ಕಾಣ ಕೊಡಬಾರ್ದು, ಏನಾದರೂ ಸೆಲ್ಫ್ ಅದು ಇಲ್ಲ, ಅದು ಅರ್ಥನೇ ಇಲ್ಲ. ಅದು ಮತ್ತೊಂದು ಫೌಂಡೇಶನ್ ಹಾಕಿದ್ರೆ ಹೋಗ್ಬಿಡೋದು, ಅದಿಲ್ಲ. ಸಾಚ ಪ್ರಶಾಸನ ಅದು ಮುಂದೆ ಹೇಳ್ತು. ಬರೀ ಬರೆಸಿರೋದಲ್ಲ, ಪ್ರಶಾಸನ ಮಾಡ್ತಾನೆ. ಉದಾಹರಣೆಗೆ ಇಲ್ಲಿಟ್ಟಿದ್ದೇವೆ, ಇದರ ಮೇಲೆ ಇದನ್ನು ಪ್ರಶಾಸನ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಆಧಾರ ಹೌದು, ಪ್ರಶಾಸನ ಮಾಡೋದಿಲ್ಲ. ದೇವರು ಹಾಗಲ್ಲ, ಹೇಗಿದ್ದಾನೆ? ಪ್ರಶಾಸನ ಮಾಡೋ ಆಧಾರವಾಗಿದ್ದಾನೆ. ಗೊತ್ತಾಯ್ತಾ? ಪ್ರಶಾಸನ ಮಾಡೋ ಆಹಾರ ಇದೆ. ಉದಾಹರಣೆಗೆ ಬೆಂಕಿ ಇದೆ, ಏನಿಟ್ಟು ಸುಟ್ಟಾಕಿಬಿಡುತ್ತೆ. ಅದು ಬರೀ ಇಟ್ಕೊಳ್ಳೋದಿಲ್ಲ, ಇದು ಬರೀ ಇಟ್ಕೊಳ್ಳುತ್ತೆ, ಬೆಂಕಿ ಸುಟ್ಟಾಕಿಬಿಡುತ್ತೆ. ಗೊತ್ತಾಯ್ತಾ? ನೀರು ನೆನೆಸಿಬಿಡುತ್ತೆ. ಗೊತ್ತಾಯ್ತು? ದೇವರು ಹಾಗೇನು ಮಾಡ್ತಾನೆ? ಆಲ್ರೌಂಡ್ ಕಂಟ್ರೋಲ್ ಮಾಡ್ತಾನೆ. ಆಲ್ರೌಂಡ್ ಪ್ರಶಾಸನ ಅಂದರೆ ಏನು? ಆಲ್ರೌಂಡ್, ಬರೀ ಶಾಸನ ಅಲ್ಲ, ಪ್ರಶಾಸನ ಮಾಡ್ತಾನೆ. ಇದು ಬಹಳ ಮುಖ್ಯವಾದ ಅಂಶ. ಇದೆಲ್ಲ ತಿಳ್ಕೊತೋ ದೇವರಲ್ಲಿ ಏನಾಗುತ್ತಾಗ, ನಾವು ತಿಳ್ಕೊಂಡಿದ್ದೇ ಬೇರೆ, ದೇವರು ಇರೋದೇ ಬೇರೆ, ಭಾರಿ ದೊಡ್ಡವನು ಅಂತ ಅರ್ಥ ಆಗ್ತಾ ಹೋಗೋದು. ತಿಳಿತಾ? ಫ್ರಮ್ ನೋನ್ ಟು ಅನ್ನೋನು ಹೇಳ್ತಾ ಹೋಗ್ಬೇಕಲ್ಲಿ. ಅಕ್ಷರ ಧಾರಣ ಶಕ್ತಿ ನೋಡಿದ್ದೇವೆ, ಅದನ್ನು ಮೀರಿಸಿದ ಶಕ್ತಿ ಇದೆ ಅಂತ ಹೇಳಿದಾಗ ಅದು ಭಾರಿ ದೊಡ್ಡವರು ಅಂತ ಅರ್ಥ. ಅಲ್ಲಿಗೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಮಿತಃ ಯದವೋಚಮಹಂಸೇನ ಪ್ರಿಯತಾಂ